ಟ್ರಬಲ್ ಕಡಿಮೆ ಆಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಲಭ್ಯತೆಯ ಬಿಸಿಯನ್ನ ಅನುಭವಿಸ್ತಾ ಇದೆ. ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಸ್ವಲ್ಪ ಚೇತರಿಕೆ ಕಾಣುವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಉದ್ಯಮಗಳಿಗೆ ಇವತ್ತಾಗಿದ್ದು ನಿರಾಸೆ. 50,000 ಸಿಲಿಂಡರ್ಗೆ ಬೇಡಿಕೆ ಇದ್ರೆ ಸರ್ಕಾರದ ಕಡೆಯಿಂದ ಕೊಡೋಕೆ ಭರವಸೆ ಸಿಕ್ಕಿರೋದು ಒಂದು ದಿನಕ್ಕೆ 1,000 ಸಿಲಿಂಡರ್. ಸರ್ಕಾರದಿಂದ 1,000 ಸಿಲಿಂಡರ್ ನೀಡುವ ಅಧಿಕೃತ ಆದೇಶ ಬಂದ ಬೆನ್ನಲ್ಲೇ ಈಗ ಹೋಟೆಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಕರೆದು ಚರ್ಚೆಯನ್ನ ಮಾಡುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಸಿಯಲ್ ಸರ್ವಿಸ್, ಹಾಸ್ಪಿಟಲ್, ಶಾಲೆಗಳು, ರೆಸಿಡೆನ್ಸಿಯಲ್ ಸ್ಕೂಲ್ಸ್, ಕ್ಯಾಂಟೀನ್ಸ್, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದ್ರೆ ಅದು ಹೋಟೆಲ್ಸ್ಗೆ ಕೊಡಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸಿಟಿ. ಇಲ್ಲಿ ವಿಶೇಷ ಏನಂದ್ರೆ CNG ಬೇರೆ ಕಡೆ, ಆಟೋಗಳಿಗೆ 2,500 ಕೊಡ್ತಾ ಇದ್ದೀವಿ. ಅದಿದ್ದಿದ್ರೆ 2,500 ನಾವು ಶಿಫ್ಟ್ ಮಾಡಬಾರ್ದು ಹೋಟ್ಲಿಗೆ. ಇಲ್ಲಿ ಒಂದೇ ಕಡೆ ಕರ್ನಾಟಕದಲ್ಲಿ ಈ ಆಟೋಗಳಿಗೆ ನಾವು ಗ್ಯಾಸ್ ಕೊಡ್ತಾ ಇರೋದು. ಅದರಿಂದ ಸ್ವಲ್ಪ ಒಂದು ವಾರ ಸುಧಾರಿಸಿದ ಮೇಲೆ ಹೋಪ್ಫುಲಿ ನೆಕ್ಸ್ಟ್ ವೀಕ್ ಇಂದ ಸರಿ ಹೋಗಬಹುದು. ಅಲ್ಲೇ ವಾರ ವಿಷಯ ನಿಮ್ಗೆಲ್ಲ ಗೊತ್ತಿದ್ದ ದಿನ, ನಮಗಿಂತ ಹೆಚ್ಚಿಗೆ ನೀವೇ ನಮಗೆ ಮಾಹಿತಿ ಕೊಡ್ತಾ ಇದ್ದೀರಿ. ಅಲ್ಲೇನಾದ್ರೂ ಶಾಂತವಾದ್ರೆ ನಾರ್ಮಲ್ ಬಂದೇ ಬಿಡ್ತದೆ. ಶಾಂತವಾಗಲಿ ಅಂತ ಭಾವಿಸೋಣ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ. ಟ್ರಬಲ್ ಕಡಿಮೆ ಆಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಲಭ್ಯತೆಯ ಬಿಸಿಯನ್ನ ಅನುಭವಿಸ್ತಾ ಇದೆ. ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಸ್ವಲ್ಪ ಚೇತರಿಕೆ ಕಾಣುವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಉದ್ಯಮಗಳಿಗೆ ಇವತ್ತಾಗಿದ್ದು ನಿರಾಸೆ. 50,000 ಸಿಲಿಂಡರ್ಗೆ ಬೇಡಿಕೆ ಇದ್ರೆ ಸರ್ಕಾರದ ಕಡೆಯಿಂದ ಕೊಡೋಕೆ ಭರವಸೆ ಸಿಕ್ಕಿರೋದು ಒಂದು ದಿನಕ್ಕೆ 1,000 ಸಿಲಿಂಡರ್. ಸರ್ಕಾರದಿಂದ 1,000 ಸಿಲಿಂಡರ್ ನೀಡುವ ಅಧಿಕೃತ ಆದೇಶ ಬಂದ ಬೆನ್ನಲ್ಲೇ ಈಗ ಹೋಟೆಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಕರೆದು ಚರ್ಚೆಯನ್ನ ಮಾಡುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಸಿಯಲ್ ಸರ್ವಿಸ್, ಹಾಸ್ಪಿಟಲ್, ಶಾಲೆಗಳು, ರೆಸಿಡೆನ್ಸಿಯಲ್ ಸ್ಕೂಲ್ಸ್, ಕ್ಯಾಂಟೀನ್ಸ್, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದ್ರೆ ಅದು ಹೋಟೆಲ್ಸ್ಗೆ ಕೊಡಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸಿಟಿ. ಇಲ್ಲಿ ವಿಶೇಷ ಏನಂದ್ರೆ CNG ಬೇರೆ ಕಡೆ, ಆಟೋಗಳಿಗೆ 2,500 ಕೊಡ್ತಾ ಇದ್ದೀವಿ. ಅದಿದ್ದಿದ್ರೆ 2,500 ನಾವು ಶಿಫ್ಟ್ ಮಾಡಬಾರ್ದು ಹೋಟ್ಲಿಗೆ. ಇಲ್ಲಿ ಒಂದೇ ಕಡೆ ಕರ್ನಾಟಕದಲ್ಲಿ ಈ ಆಟೋಗಳಿಗೆ ನಾವು ಗ್ಯಾಸ್ ಕೊಡ್ತಾ ಇರೋದು. ಅದರಿಂದ ಸ್ವಲ್ಪ ಒಂದು ವಾರ ಸುಧಾರಿಸಿದ ಮೇಲೆ ಹೋಪ್ಫುಲಿ ನೆಕ್ಸ್ಟ್ ವೀಕ್ ಇಂದ ಸರಿ ಹೋಗಬಹುದು. ಅಲ್ಲೇ ವಾರ ವಿಷಯ ನಿಮ್ಗೆಲ್ಲ ಗೊತ್ತಿದ್ದ ದಿನ, ನಮಗಿಂತ ಹೆಚ್ಚಿಗೆ ನೀವೇ ನಮಗೆ ಮಾಹಿತಿ ಕೊಡ್ತಾ ಇದ್ದೀರಿ. ಅಲ್ಲೇನಾದ್ರೂ ಶಾಂತವಾದ್ರೆ ನಾರ್ಮಲ್ ಬಂದೇ ಬಿಡ್ತದೆ. ಶಾಂತವಾಗಲಿ ಅಂತ ಭಾವಿಸೋಣ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ. ಟ್ರಬಲ್ ಕಡಿಮೆ ಆಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಲಭ್ಯತೆಯ ಬಿಸಿಯನ್ನ ಅನುಭವಿಸ್ತಾ ಇದೆ. ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಸ್ವಲ್ಪ ಚೇತರಿಕೆ ಕಾಣುವ ರೀತಿಯ
ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಉದ್ಯಮಗಳಿಗೆ ಇವತ್ತಾಗಿದ್ದು ನಿರಾಸೆ. 50,000 ಸಿಲಿಂಡರ್ಗೆ ಬೇಡಿಕೆ ಇದ್ರೆ ಸರ್ಕಾರದ ಕಡೆಯಿಂದ ಕೊಡೋಕೆ ಭರವಸೆ ಸಿಕ್ಕಿರೋದು ಒಂದು ದಿನಕ್ಕೆ 1,000 ಸಿಲಿಂಡರ್. ಸರ್ಕಾರದಿಂದ 1,000 ಸಿಲಿಂಡರ್ ನೀಡುವ ಅಧಿಕೃತ ಆದೇಶ ಬಂದ ಬೆನ್ನಲ್ಲೇ ಇದೀಗ ಹೋಟೆಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಕರೆದು ಚರ್ಚೆಯನ್ನ ಮಾಡುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸ್, ಹಾಸ್ಪಿಟಲ್, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕ್ಯಾಂಟೀನ್ಸ್, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದ್ರೆ ಅದು ಹೋಟೆಲ್ಸ್ಗೆ ಕೊಡಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸಿಟಿ. ಇಲ್ಲಿ ವಿಶೇಷ ಏನಂದ್ರೆ ಸಿಎನ್ಜಿ ಬೇರೆ ಕಡೆ, ಆಟೋಗಳಿಗೆ 2,500 ಕೊಡ್ತಾ ಇದ್ದೀವಿ. ಅದಿದ್ದಿದ್ರೆ 2,500 ನಾವು ಶಿಫ್ಟ್ ಮಾಡಬಾರ್ದು ಹೋಟೆಲ್ಗೆ. ಇಲ್ಲಿ ಒಂದೇ ಕಡೆ ಕರ್ನಾಟಕದಲ್ಲಿ ಈ ಆಟೋಗಳಿಗೆ ನಾವು ಗ್ಯಾಸ್ ಕೊಡ್ತಾ ಇರೋದು. ಅದರಿಂದ ಸ್ವಲ್ಪ ಒಂದು ವಾರ ಸುಧಾರಿಸಿದ ಮೇಲೆ ಹೋಪ್ಫುಲಿ ನೆಕ್ಸ್ಟ್ ವೀಕ್ ಇಂದ ಸರಿ ಹೋಗ್ಬೋದು. ಅಲ್ಲಿ ವಾರ ವಿಷಯ ನಿಮ್ಗೆಲ್ಲ ಗೊತ್ತಿದ್ದ ದಿನ, ನಮಗಿಂತ ಹೆಚ್ಚಿಗೆ ನೀವೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ದೀರಿ. ಅಲ್ಲೇನಾದ್ರೂ ಶಾಂತವಾದ್ರೆ ನಾರ್ಮಲ್ ಬಂದೇ ಬಿಡ್ತದೆ. ಶಾಂತವಾಗ್ಲಿ ಅಂತ ಭಾವಿಸೋಣ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ. ಟ್ರಬಲ್ ಕಡಿಮೆ ಆಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಕಳೆದ 4-5 ದಿನಗಳಿಂದ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಅಲಭ್ಯತೆಯ ಬಿಸಿಯನ್ನ ಅನುಭವಿಸ್ತಾ ಇದೆ. ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಸ್ವಲ್ಪ ಚೇತರಿಕೆ ಕಾಣೋ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಉದ್ಯಮಗಳಿಗೆ ಇವತ್ತಾಗಿದ್ದು ನಿರಾಸೆ. 50,000 ಸಿಲಿಂಡರ್ಗೆ ಬೇಡಿಕೆ ಇದ್ರೆ ಸರ್ಕಾರದ ಕಡೆಯಿಂದ ಕೊಡೋಕೆ ಭರವಸೆ ಸಿಕ್ಕಿರೋದು ಒಂದು ದಿನಕ್ಕೆ 1,000 ಸಿಲಿಂಡರ್. ಸರ್ಕಾರದಿಂದ 1,000 ಸಿಲಿಂಡರ್ ನೀಡುವ ಅಧಿಕೃತ ಆದೇಶ ಬಂದ ಬೆನ್ನಲ್ಲೇ ಇದೀಗ ಹೋಟೆಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಸಭೆ ಕರೆದು ಚರ್ಚೆಯನ್ನ ಮಾಡುವ ನಿರ್ಧಾರಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ ಇರೋದು ಎಸೆನ್ಷಿಯಲ್ ಸರ್ವಿಸ್, ಹಾಸ್ಪಿಟಲ್, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕ್ಯಾಂಟೀನ್ಸ್, ಏರ್ಪೋರ್ಟ್ಸ್ ಇವೆಲ್ಲ ಆಗಿದೆ. ಈಗ ಇನ್ನೇನು ಇಂಪ್ರೂವ್ ಆದ್ರೆ ಅದು ಹೋಟೆಲ್ಸ್ಗೆ ಕೊಡಕ್ಕೆ ಅವಕಾಶ ಆಗ್ತದೆ. ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಶಾಭಾವ ನಿಂತಿದ್ದೀವಿ. ಅದರ ಬಗ್ಗೆ ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತಾನೂ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತಾ ಇದ್ದಾರೆ. ಅದರಿಂದ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸಿಟಿ. ಇಲ್ಲಿ ವಿಶೇಷ ಏನಂದ್ರೆ ಸಿಎನ್ಜಿ ಬೇರೆ ಕಡೆ, ಆಟೋಗಳಿಗೆ 2,500 ಕೊಡ್ತಾ ಇದ್ದೀವಿ. ಅದಿದ್ದಿದ್ರೆ 2,500 ನಾವು ಶಿಫ್ಟ್ ಮಾಡಬಾರ್ದು ಹೋಟೆಲ್ಗೆ. ಇಲ್ಲಿ ಒಂದೇ ಕಡೆ ಕರ್ನಾಟಕದಲ್ಲಿ ಈ ಆಟೋಗಳಿಗೆ ನಾವು ಗ್ಯಾಸ್ ಕೊಡ್ತಾ ಇರೋದು. ಅದರಿಂದ ಸ್ವಲ್ಪ ಒಂದು ವಾರ ಸುಧಾರಿಸಿದ ಮೇಲೆ ಹೋಪ್ಫುಲಿ ನೆಕ್ಸ್ಟ್ ವೀಕ್ ಇಂದ ಸರಿ ಹೋಗ್ಬೋದು. ಅಲ್ಲಿ ವಾರ ವಿಷಯ ನಿಮ್ಗೆಲ್ಲ ಗೊತ್ತಿದ್ದ ದಿನ, ನಮಗಿಂತ ಹೆಚ್ಚಿಗೆ ನೀವೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ದೀರಿ. ಅಲ್ಲೇನಾದ್ರೂ ಶಾಂತವಾದ್ರೆ ನಾರ್ಮಲ್ ಬಂದೇ ಬಿಡ್ತದೆ. ಶಾಂತವಾಗ್ಲಿ ಅಂತ ಭಾವಿಸೋಣ. ಎಲೆಕ್ಟ್ರಿಕ್ ಸ್ಟವ್ ಏನಾದ್ರೂ ಪ್ರಯತ್ನ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದ್ರೆ ಈಗ ಒಂದು ನಾರ್ಮಲ್ ಏನ್ ಬಂದಿದೆ ಅಂದ್ರೆ 9,500 ಸಿಲಿಂಡರ್ ಇರೋದ್ರಿಂದ ತೀರಾ ಅವಶ್ಯಕತೆ.